ನೇತ್ರಾವತಿ ನದಿ ತೀರದಲ್ಲಿ ಅಸ್ಥಿ ಶೋಧ 8ನೇ ಪಾಯಿಂಟ್ನಲ್ಲಿ ಅಸ್ಥಿ ಆಪರೇಷನ್ ಆರಂಭ ಗೌಪ್ಯತೆ ಕಾಯ್ದುಕೊಂಡು ಎಸ್ಐಟಿ ಟೀಮ್ ಕಾರ್ಯಾಚರಣೆ ಮೊಬೈಲ್ ಫೋನ್ ಬಳಸುವುದಕ್ಕೂ ಎಸ್ಐಟಿ ನಿರ್ಬಂಧ ಟಾಪ್ 2 ಅಧಿಕಾರಿಗಳ ಬಳಿ ಮಾತ್ರ ಮೊಬೈಲ್ ಮಾಹಿತಿ ಸೋರಿಕೆ ಆಗದಂತೆ ಮಾಧ್ಯಮಗಳಿಗೂ ತಡೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟಿಸಲಿರುವ ಜನಪ್ರತಿನಿಧಿ ಕೋರ್ಟ್ ಕಣ್ಣೀರಿಟ್ಟ ಮಾಜಿ ಸಂಸದ ಒಳ ಮೀಸಲಾತಿಗೆ ಆಗ್ರಹಿಸಿ ಜೋರಾದ ಪ್ರತಿಭಟನೆ ದೇವನಹಳ್ಳಿಯಲ್ಲಿ ಅರೆಬೆತ್ತಲೆ ಪ್ರೊಟೆಸ್ಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ವಾಗ್ದಾಳಿ ಸಾಮಾಜಿಕ ಬಹಿಷ್ಕಾರಕ್ಕೆ ನೊಂದು ಆತ್ಮಹತ್ಯೆಗೆ ಶರಣು ಮೈಸೂರಿನ ಅಡಕನಹಳ್ಳಿ ಹುಂಡಿಯಲ್ಲಿ ಘಟನೆ ಗ್ರಾಮ ಪಂಚಾಯಿತಿ ಸದಸ್ಯ ಮಾದಪ್ಪ ಸಾವು ಕುಟುಂಬಸ್ಥರ ಆಕ್ರಂದನ